ಗೌರವಾದಂಥ ಸನ್ಮಾನ್ಯ ಶ್ರೀ ಮಾಧವ ಉಳ್ಳಾಳ್ ಪರಿಸರ ಪ್ರೇಮಿ ನಮ್ಮೊಂದಿಗೆ ಇದ್ದಾರೆ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿ ಸನ್ಮಾನ್ಯ ಶ್ರೀ ರವಿಶಂಕರ್ ಉಪವಲಯ ಅರಣ್ಯ ಅಧಿಕಾರಿ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿ ಸನ್ಮಾನ್ಯ ಶ್ರೀ ಅಂಗಾರ ಉಳ್ಳಾಳ ನಗರಸಭಾ ಆರೋಗ್ಯ ವಿಭಾಗದ ಮೇಲ್ವಿಚಾರಕರು. ಹಾಗೆಯೇ ನಗರಸಭೆ ಸದಸ್ಯರಾದಂಥ ನಮಿತಾ ಗಟ್ಟಿ, ಹಾಗೆಯೇ ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ಸದಾಶಿವ ಗಟ್ಟಿ, ಗೌರಿ ಗಣೇಶ ಮಹಿಳಾ ಮಂಡಳಿಯ ಗೌರವ ಅಧ್ಯಕ್ಷರಾದಂಥ ಶ್ರೀಮತಿ ಹೇಮಾ ನಮ್ಮೊಂದಿಗೆ ಇದ್ದಾರೆ. ನಮ್ಮ ಸಂಪ್ರದಾಯದಂತೆ ಸರ್ವ ವಿಘ್ನವನ್ನು ದೂರೀಕರಿಸುವಂಥ ವಿಘ್ನೇಶ್ವರನ್ನ ನೆನಪು ಮಾಡುವುದು ನಮ್ಮ ಆದ್ಯ ಕರ್ತವ್ಯ. ಈ ನೆಲೆಯಲ್ಲಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಆಗಮಿಸಿದಂಥ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಈ ನೆಲೆಯಲ್ಲಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸನ್ಮಾನ್ಯ ಶ್ರೀ ಮಾಧವ್ ಉಳ್ಳಾಳ್ ಅವರ ಬಗ್ಗೆ ಎಲ್ಲರೂ ಕೂಡ ತಿಳಿದಂಥ ವಿಚಾರ. ಮಂಗಳೂರು, ಉಡುಪಿ, ಕಾಸರಗೋಡಿನಾದ್ಯಂತ ಸುಮಾರು 28,000 ಗಿಡವನ್ನು ನೆಡುವುದರ ಮುಖಾಂತರ ಎಲ್ಲರ ಗಮನವನ್ನು ಸೆಳೆದಂತಹ ನಮ್ಮ ಊರಿನ ಹೆಮ್ಮೆಯ ಪರಿಸರ ಪ್ರೇಮಿ. ಸೊ ಅವರನ್ನು ಅತ್ಯಂತ ಪ್ರೀತಿ, ಗೌರವ, ಅಭಿಮಾನದಿಂದ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಂಸ್ಥೆಯಿಂದ ಸನ್ಮಾನ್ಯ ಶ್ರೀ ರಾಜೇಶ್ ಉಳ್ಳಾಳ ನಗರಸಭೆಯ ಆರೋಗ್ಯ ಅಧಿಕಾರಿ ಅವರನ್ನು ಕೂಡ ಅತ್ಯಂತ ಪ್ರೀತಿ, ಗೌರವ, ಅಭಿಮಾನದಿಂದ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮಸ್ತುತೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ವಿದ್ಯೋಮ ಅಮೃತಗಮಯ. ಓಂ ಶಾಂತಿ. ಪರಿಸರದ ಬಗ್ಗೆ ಸಮಾಜದಲ್ಲಿ ಒಂದು ಜ್ಞಾನವನ್ನು ಹಂಚುವಂಥದ್ದು, ಪರಿಸರದ ಬಗ್ಗೆ ಜನರಲ್ಲಿ ಅತ್ಯಂತ ಹೆಚ್ಚಿನ ಅರಿವನ್ನು ಮೂಡಿಸುವುದು, ಒಂದು ಮಂದಿರದ ಜವಾಬ್ದಾರಿಯನ್ನು ಸಮಾಜದಲ್ಲಿ ಯಾವ ರೀತಿ ಜನರಲ್ಲಿ ಜಾಗೃತಿಗೊಳಿಸುವಂಥದ್ದನ್ನು ಈ ಒಂದು ಮಂದಿರದ 25ನೇ ವರ್ಷಕ್ಕೆ 25 ಗಿಡಗಳನ್ನು ನೆಡುವ ಮೂಲಕ ಇಲ್ಲಿನ ಎಲ್ಲ ಆಡಳಿತ ಮಂಡಳಿ ಮತ್ತು ಎಲ್ಲ ಭಕ್ತಾದಿಗಳು ಕೂಡ ಸಮಾಜಕ್ಕೆ ಒಂದು ಸ್ಪಷ್ಟ ನಿದರ್ಶನವನ್ನು ನೀಡ್ತಾರೆ. ಪ್ರಕೃತಿಯನ್ನು 25ನೇ ವರ್ಷಕ್ಕೆ ಪ್ರಕೃತಿಯನ್ನು ಆರಾಧನೆ ಮಾಡುವ ಮೂಲಕ ಜನರಲ್ಲಿ ಅಥವಾ ಪ್ರಕೃತಿಯನ್ನು ಇಡೀ ವಿಶ್ವದಲ್ಲಿ ಇವತ್ತು ಬೆಳೆಸುವ ನಿಟ್ಟಿನಲ್ಲಿ ಒಂದು ಜಾಗೃತಿ ಇವತ್ತು ಅಗತ್ಯವಾಗಿ ಆಗಬೇಕಾಗಿದೆ. ಈ ಎಲ್ಲ ಕಾರಣಕ್ಕಾಗಿ ಪ್ರಕೃತಿಯಲ್ಲಿ ಒಂದಷ್ಟು ಗಿಡಗಳನ್ನು ನೆಟ್ಟು ಪ್ರಕೃತಿಯ ತಾಪಮಾನವನ್ನು ಕಡಿಮೆ ಮಾಡುವಂಥದ್ದು, ಪ್ರಕೃತಿಯಲ್ಲಿ ಗಾಳಿಯನ್ನು ಶುದ್ಧೀಕರಿಸುವಂಥದ್ದು, ಅಂತರ್ಜಲವನ್ನು ಹೆಚ್ಚಿಸುವಂಥದ್ದು, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡುವಂಥದ್ದು, ಈ ಎಲ್ಲ ಕಾರಣಕ್ಕಾಗಿ ಕೂಡ ಗಿಡ ಮರಗಳು ನಮ್ಮೆದುರು ಬೇಕಾಗಿದೆ, ಪ್ರಕೃತಿಗೆ ಅವಶ್ಯಕವಾಗಿ ಬೇಕಾಗಿದೆ. ಇವತ್ತು 25 ಗಿಡಗಳನ್ನು ನೆಡುವುದು ನಮ್ಮ ಒಂದು ಈ ದಿನದ ಕಾರ್ಯಕ್ರಮ ಆಗಿರ್ಬೋದು. ಆದರೆ ಮುಂದಿನ ದಿನದಲ್ಲಿ 25ನೇ ವರ್ಷಕ್ಕೆ 25 ಗಿಡಗಳನ್ನು ನೆಟ್ಟದ್ದು ಇನ್ನು 100 ವರ್ಷಗಳ ಕಾಲ ನಿರಂತರವಾಗಿ ಆ 25 ಮರಗಳು ಕೂಡ ನಮ್ಮೆದುರಿಗೆ ಹೆಮ್ಮರವಾಗಿ ಬೆಳೆದು ನಮ್ಮನ್ನು ಅದು ಪೋಷಿಸುವಂಥ ಕಾರ್ಯವನ್ನು ಆ ಮರಗಳು ನಮಗೆ ಮಾಡಬೇಕು. ಅದರ ಮೂಲಕ ನಾವು ಆ ಪ್ರತಿ ಮರದ ಬುಡಕ್ಕೆ ಕೂಡ ಪ್ರತಿನಿತ್ಯ ಹೋಗಿ ಆ ಮರದ ಜೊತೆ ಸಂವಾದ ಮಾಡುವ ಮೂಲಕ ಅದಕ್ಕೆ ಒಂದಷ್ಟು ನೀರನ್ನು ಎರೆಯುವ ಮೂಲಕ ಅದನ್ನು ಪೋಷಣೆ ಮಾಡಬೇಕು. ಈ ಎಲ್ಲ ಕಾರ್ಯಕ್ಕಾಗಿ ನಮ್ಮ ಈ ಗಣೇಶ ಮಂದಿರದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರನ್ನು ಮತ್ತು ಭಕ್ತಾದಿಗಳನ್ನು ನಾನು ಈ ಸಂದರ್ಭದಲ್ಲಿ ತುಂಬ ಅಂದರೆ ಹೆಚ್ಚು ಪ್ರಕೃತಿಗೆ ನೀವು ಈ ಒಂದು ವಿಷಯವನ್ನು ಕೊಟ್ಟಿದ್ದೆ, ಅದಕ್ಕೋಸ್ಕರ ನಿಮ್ಮನ್ನು ಅಭಿನಂದಿಸ್ತೇನೆ. ತುಂಬ ಒಂದು ಶ್ಲಾಘನೀಯ ಕಾರ್ಯಕ್ರಮವಿದೆ. ಯಾಕೆಂದರೆ 25ನೇ ವರ್ಷದ 25 ಗಿಡಗಳನ್ನು ನೆಟ್ಟು ಹಾಗೂ ಶುಚಿತ್ವದ ಕೆಲಸದೊಂದಿಗೆ ತಮ್ಮ ಸೇವಾ ಸಮಿತಿಯ ಒಂದು ಕಾರ್ಯಕ್ರಮವನ್ನು ಚಾಲನೆ ನೀಡ್ತಾ ಇದ್ದೀರಿ. ಇದಕ್ಕೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಪರಿಸರ ಎಲ್ಲರಿಗೂ ಕೊಡುಗೆಯನ್ನು ಕೊಡ್ತಾ ಇದೆ. ಆದರೆ ನಾವು ಮನುಷ್ಯರು ಪ್ರಕೃತಿಗಾಗಿ
ಯಾವುದೇ ಕೊಡುಗೆಗಳನ್ನು ನೀಡ್ತಾ ಇಲ್ಲ. ಯಾಕೆಂದರೆ ದೇಶ ಅಭಿವೃದ್ಧಿ ಹೊಂದ್ತಾ ಇದೆ, ಅದಕ್ಕೆ ತಕ್ಕಾಗಿ ಫ್ಯಾಕ್ಟ್ರಿಗಳು, ಕಟ್ಟಡಗಳು, ಬಿಲ್ಡಿಂಗ್ಗಳು ನಡೀತಾ ಇದೆ. ಅದಕ್ಕಾಗಿ ನಾವು ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೇವೆ ವಿನಃ ಅದನ್ನು ಉಪಯೋಗಿಸುವಂಥ, ಸಂರಕ್ಷಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಈ ಒಂದು ಕೆಲಸವು ತುಂಬ ಶ್ಲಾಘನೀಯವಾಗಿದೆ. ಇತ್ತೀಚೆಗೆ ಹೋದ ತಿಂಗಳು ವಿಶ್ವಸಂಸ್ಥೆಯಿಂದ ಜೂನ್ 5ಕ್ಕೆ ವಿಶ್ವ ಪರಿಸರ ದಿನದ ಅಂಗವಾಗಿ ಒಂದು ಧ್ಯೇಯವಾಕ್ಯವನ್ನು ಬಿಡುಗಡೆ ಮಾಡಿದ್ದಾರೆ. ಅದೇನಂತಂದರೆ ಬೀಟ್ ಪೊಲ್ಯೂಷನ್, ಬೀಟ್ ಏರ್ ಪೊಲ್ಯೂಷನ್ ಅಂತೇಳಿ. ಯಾಕೆಂತಂದರೆ ಈಗ ಗೊತ್ತು ನಿಮಗೆ, ಎಲ್ಲ ವಾಯು ಮಾಲಿನ್ಯ ಆಗ್ತಾಯಿದೆ, ನಮಗೆ ಶುದ್ಧ ಗಾಳಿ ಸಿಗ್ತಾ ಇಲ್ಲ. ಹಾಗಾಗಿ ನಾವು ನಮ್ಮ ಅಭಿವೃದ್ಧಿ ಜೊತೆಗೆ ಒಂದೊಂದು ಗಿಡವನ್ನು ನೆಟ್ಟು ನಾವು ಪರಿಸರವನ್ನು ಸಂರಕ್ಷಿಸುವಂಥ ಕೆಲಸವನ್ನು ಮಾಡಬೇಕು. ಈ ಒಂದು ಕೆಲಸಕ್ಕಾಗಿ ನಮ್ಮನ್ನು ಬರಮಾಡಿಕೊಂಡಿದ್ದಕ್ಕೆ ಸೇವಾ ಸಮಿತಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ, ತಮ್ಮ ಈ ಕಾರ್ಯಕ್ರಮವು ಅಭಿನಂದನೆಯ ಅಂತೇಳಿ ನನ್ನ ಎರಡು ಮಾತನ್ನು 25ನೇ ಸಂಭ್ರಮಾಚರಣೆಯಲ್ಲಿ 25 ಗಿಡಗಳನ್ನು ನೆಡುವಂಥದ್ದು ತುಂಬ ಉತ್ತಮವಾದ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಗಣೇಶೋತ್ಸವ ಸಮಿತಿಯವರು. ಅದು ತುಂಬ ಖುಷಿ ಆಗ್ತಿದೆ. ಅದರ ಜೊತೆಗೆ ಎರಡು ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಗಿಡ ನೆಡುವಂಥದ್ದು ಪರಿಸರಕ್ಕೆ ಎರಡು ಮಾರಕವಾದಂಥ ನಾವು ಒಳ್ಳೆಯ ಕೆಲಸಗಳನ್ನ ಎರಡು ಒಟ್ಟಿಗೆ ಮಾಡ್ತಾ ಇರೋವಂಥದ್ದು. ನಾವು ಸ್ವಚ್ಛತೆ ಕಾಪಾಡಬೇಕು ಮತ್ತು ಗಿಡಗಳನ್ನ ನೆಡಬೇಕು. ನಮ್ಮ ಎಲ್ರಿಗೂ ಅರಿವಿದೆ, ಕ್ಲೀನ್ ಮಾಡಲೇಬೇಕಾಗಿದೆ, ಗಿಡ ನೆಟ್ಟರೆ ಏನು ಅದರಿಂದ ಉಪಯೋಗ ಏನಿದೆ, ಅದೇನು ಮಾಡ್ತದೆ ಅಂತ ಎಲ್ರಿಗೂ ಅರಿವಿದೆ. ಆದರೆ ಅದನ್ನು ಬೆಳೆಸೋವಂಥ ಮನಸ್ಥಿತಿ ಇಲ್ಲ ಮತ್ತು ಇಚ್ಛಾಶಕ್ತಿ ಕೊರತೆಯಿಂದಾಗಿ ಮಾತ್ರ ನಾವು ಹಿಂದೆ ಉಳಿದಿದ್ದು ಅಷ್ಟೇ ಬಿಟ್ಟರೆ, ಜನರಲ್ ಆಗಿ ಹೇಳ್ತಾರೆ ಇಂಡಿಯನ್ಸ್ ಆರ್ ದಿ ಗುಡ್ ಪ್ಲಾನರ್ಸ್ ಅಂತ, ಬಟ್ ವೀಕ್ ಇನ್ ಎಕ್ಸಿಕ್ಯೂಷನ್ ಅಂತ. ನಿಮಗೆ ಗೊತ್ತಿರೋ ಹಾಗೆ ಇವಾಗ ಸ್ಮಶಾನದಲ್ಲಿ ಸಾಧಾರಣ 800 ಗಿಡಗಳನ್ನ ನೆಟ್ಟಿದ್ದೀವಿ. ಕಳೆದ ಬೇಸಿಗೆಯಲ್ಲಿ ತುಂಬ ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅವರು ಸಹ ವೈಯಕ್ತಿಕವಾಗಿ ಇಂಟ್ರೆಸ್ಟ್ ತಗೊಂಡು ಅದಕ್ಕೆಲ್ಲ ನೀರನ್ನೆಲ್ಲ ಪೋಷಣೆ ಮಾಡಿ ತುಂಬ ಚೆನ್ನಾಗಿ ಬಂದಿದೆ. ಅಷ್ಟನ್ನು ಸಾರ್ವಜನಿಕರಾಗಿ ಮತ್ತು ವೈಯಕ್ತಿಕ ಬೇರೆಯವರು ನಮಗೆ ಕೈ ಜೋಡಿಸಿದ್ರೆ ಮಾತ್ರ ಅಷ್ಟು ಗಿಡನ ಸಹ ಬದುಕಲಿಕ್ಕೆ ಆಗ್ತದೆ. ನೆಟ್ಟ ಗಿಡ ಅಷ್ಟನ್ನು ಸಹ ಮುಂದಿನ ಜನ ಕೊಡಲಿಕ್ಕೆ ಆಗ್ತದೆ. ನಾವು ತಿಳ್ಕೊಂಡಾಗೆ ಉತ್ತಮವಾದ ದುಡ್ಡು ಸಂಪಾದನೆ ಮಾಡಿ ಮತ್ತು ಮುಂದಿನ ಜನ ಹಾಕಿ ಕೊಟ್ಟರೆ ಅವ್ರ ಬರೀ ಅದನ್ನ ಇಟ್ಕೊಳ್ಳೋಕ್ಕಾಗಲ್ಲ. ಉತ್ತಮ ಪರಿಸರ ಕೊಟ್ಟರೆ ಮಾತ್ರ ಬದುಕಲಿಕ್ಕಾಗೋದು ಮುಂದಿನ ಪೀಳಿಗೆ ಅವರು. ಈಗಾಗ ನಿಮಗೆ ಗೊತ್ತಿರೋ ಹಾಗೆ ಮಳೆ 14 ದಿನ ಲೇಟಾಗಿ ಬಂದಿದೆ. ನಮ್ಮ ಯೂಶುವಲಿ ಬರುವಂಥ ಮಾನ್ಸೂನ್ ಕರ್ನಾಟಕಕ್ಕೆ ಯಾವಾಗಲೂ ಜೂನ್ 1, ಮೇ 30 ಆ ಟೈಮಿಗೆ ಯಾವಾಗಲೂ ಬರ್ತಾ ಇತ್ತು. ಕಳೆದ ವರ್ಷ ನಿಮಗೆ ನೆನಪಿರ್ಬೋದು, ಮೇ 29ಕ್ಕೆ ಮಂಗಳೂರು ಸಾಧಾರಣ ಅರ್ಧ ಮುಳುಗುವಾಗ ಲೆಕ್ಕದ ಪರಿಸ್ಥಿತಿ ಬಂದಿತ್ತು, ನೀರಿನ ಜಾಸ್ತಿ ಮಳೆಯಾಗಿ. ಯಾವಾಗಲೂ ಆ ಟೈಮಿಗೆ ಬರ್ತಂಥ ಮಳೆ ಈ ಸಲ ಜೂನ್ 14ಕ್ಕೆ ಬಂದಿದೆ, 14 ದಿನ ಲೇಟಾಗಿ ಬಂದಿದೆ. ಅದು ಪರಿಸರ ವಾತಾವರಣ ಯಾವಾಗಲೂ ಒಂದು ಕಾನ್ಸ್ಟೆಂಟಾಗಿ ಇರ್ತಾ ಇರ್ತದೆ, ಒಂದೇ ಮೂವ್ಮೆಂಟ್ ಇರುತ್ತೆ. ಭೂಮಿ ಹೇಗೆ ಮೂವ್ಮೆಂಟ್ ಇದೆ, ಸೈಂಟಿಫಿಕ್ ಆಗಿ ಏನಿದೆ ಅದ್ರ ಮೂವ್ಮೆಂಟ್ ಅದು ಕೆಲಸ ಮಾಡ್ತಾ ಇರ್ತದೆ. ಆದರೆ ಪರಿಸರ ಅಸಮತೋಲನದಿಂದಾಗಿ ಈ ಸಲ 14 ದಿನ ಲೇಟಾಗಿ ಬಂದಿದೆ. ಹಾಗಾಗಿ ನಾವು ಅದನ್ನು ಸಮತೋಲನ ಕಾಪಾಡಬೇಕಂತಂದರೆ ಬೇರೆ ಆಲ್ಟರ್ನೇಟಿವ್ ರೂಟ್ ಇಲ್ಲ. ಒಂದು ಪ್ರೆಸರ್ ಜಾಸ್ತಿ ಆಯಿತು ಅಂದರೆ ಅದಕ್ಕೆಲ್ಲ ನಾವು ಗಿಡಗಳ ಮರಗಳು ನೆಟ್ಟರೆ ಮಾತ್ರ ಮಳೆ ಬರುವಂಥದ್ದು. ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಪ್ರದೇಶಕ್ಕೆ ಮರಗಳ ಬಗ್ಗೆ ಮಳೆ ಬಗ್ಗೆ ಕೊರತೆ ಜಾಸ್ತಿ ಇರೋದಿಲ್ಲ. ವಾರ್ಷಿಕವಾಗಿ 2500ರಿಂದ 3000 ಮಿಲಿಮೀಟರ್ ಮಳೆ ಇಲ್ಲ ಆಗ್ತದೆ. ರಾಯಚೂರು, ಗುಲ್ಬರ್ಗದಲ್ಲಿ 300 ಮಿಲಿಮೀಟರ್ ಅಷ್ಟೇ ಮಳೆ ಆಗ್ತದೆ. ಅಂದರೆ ಉದ್ದೇಶ ಕಾರಣ ಏನಂತಂದರೆ ಎರಡೇ ಕಾರಣ. ಇಲ್ಲಿ ಮರಗಳು ಜಾಸ್ತಿ ಇರೋದ್ರಿಂದ ಮಳೆಯನ್ನು ವಾತಾವರಣ ಬೀಳಿಸುತ್ತೆ, ಮಳೆ ಬೀಳುವಂಗೆ ಮಾಡುತ್ತೆ. ಅಲ್ಲಿ ಮರಗಳು ಕಡಿಮೆ ಇರೋದ್ರಿಂದ, ಅರಣ್ಯ ಪ್ರದೇಶ ಕಡಿಮೆ ಇರೋದ್ರಿಂದ ಮಳೆಯಲ್ಲಿ ಬೀಳ್ತಾ ಇಲ್ಲ. ಅದು ಎರಡೇ ಕಾರಣವೇ ಕ್ಲೀನಾಗಿ ಗೊತ್ತಾಗುವಂಥ ಉದ್ದೇಶ ಗೊತ್ತಾಗ್ತದೆ. ಹಾಗಾಗಿ ಎಲ್ಲರೂ ಸಹ ಪರಿಸರ ಉಳಿಸ್ಬೇಕನ್ನೋ ಅರಿವು ಎಲ್ರಿಗೂ ಇದೆ. ಅದರ ಕಾರ್ಯಪ್ರವೃತ್ತವಾಗಿ ಅಟ್ಲೀಸ್ಟು ಒಬ್ಬೊಬ್ಬರವರು 2 ಗಿಡಗಳನ್ನ ನೆಟ್ಟಿ ಅದನ್ನು ಪೋಷಣೆ ಮಾಡಿ ಈ ಮಳೆಗಳ ಸ್ಟಾರ್ಟ್ ಆಗಿದೆ. ಎಲ್ರಿಗೂ ಸಹ ಇಲಾಖೆ ವತಿಯಿಂದ 1-2 ಯೋಜನೆ ಇದೆ. ಅದ್ರ ಬಗ್ಗೆ ಸಹ ಈ ಅವಕಾಶ ಉಪಯೋಗಿಸ್ಕೊಂಡು ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲರೂ ಸಾರ್ವಜನಿಕವಾಗಿ ಎಲ್ರಿಗೂ ಸಹ ಸಾರ್ವಜನಿಕರಿಗೆ ನಮ್ಮ ಇಲಾಖೆ ಹೊಯ್ಗೆ ಬಜಾರ್ನಲ್ಲಿ ಆಫೀಸ್ ಇದೆ. ₹1 ಮತ್ತು ₹3 ಗಿಡಗಳನ್ನ ವಿತರಣೆ ಮಾಡ್ತೀವಿ. ಅವರಿಗೆ ತುಂಬ ರಿಯಾಯಿತಿ ದರದಲ್ಲಿ ಸರ್ಕಾರ ಒಟ್ಟಿನಲ್ಲಿ ಜನಗಳ ಗಿಡಗಳನ್ನ ಬೆಳೆಸ್ತೀವಿ ಅನ್ನೋ ಉದ್ದೇಶಕ್ಕೋಸ್ಕರ ತುಂಬ ರಿಯಾಯಿತಿ ದರದಲ್ಲಿ ಗಿಡಗಳನ್ನ ಕೊಡ್ತಾ ಇದ್ದೀವಿ. ನಿಮಗೆ ಯಾವ್ದು ಜಾತಿ, ಒಂದು 40ರಿಂದ 50 ಜಾತಿ ಗಿಡಗಳನ್ನ ನಮ್ಮ ನರ್ಸರಿಲಿದೆ. ನಿಮ್ಗೆ ಯಾವ ಜಾತಿ ಗಿಡಗಳು ಬೇಕು ಅಂತಂದರೆ ಈಗ ಒಂದು ಫಾರಮ್ ಇದೆ, ಅದನ್ನು ಫಿಲಪ್ ಮಾಡಿಕೊಟ್ರೆ ಒಂದು ಗಿಡಕ್ಕೆ ₹1 ಅಷ್ಟೇ ಚಾರ್ಜಸ್ ಮಾಡ್ತೀವಿ. ಮತ್ತು ಸ್ವಲ್ಪ ದೊಡ್ಡ ಗಿಡಕ್ಕಾದರೆ ₹3 ಚಾರ್ಜಸ್ ಮಾಡ್ತೀವಿ. ಆ ಗಿಡಗಳನ್ನ ತಗೊಂಡು ನಿಮ್ಮ ಜಮೀನಲ್ಲಿ ನೀವು ನೆಟ್ಟರೆ ಅದಕ್ಕೆ ಇಲಾಖೆ ವತಿಯಿಂದಲೇ ₹100 ಗಿಡಗಳಿಗೆ ಕೊಡ್ತೀವಿ. ಅಂದರೆ ಪ್ರೋತ್ಸಾಹ ಧನವಾಗಿ ₹100 ಕೊಡ್ತೀವಿ. ಅಂದರೆ ಈ ವರ್ಷದಲ್ಲಿ 100 ಗಿಡಗಳು ನೀವು ನೆಟ್ಟರೆ ಮುಂದಿನ ಮಳೆಗಳಿಗೆ ಬಂದು ನೋಡ್ತೀವಿ. 100 ಗಿಡದಲ್ಲಿ ಎಷ್ಟು ಗಿಡ ಬದುಕಿದೆ ಅಷ್ಟು ಗಿಡಕ್ಕೆ ಮೊದಲನೇ ವರ್ಷ ₹30, ಎರಡನೇ ವರ್ಷ ₹30 ಮತ್ತು ಮೂರನೇ ವರ್ಷ ₹40. ಹೀಗೆ 3 ಟರ್ಮಲ್ಲಿ 30, 40 ಒಟ್ಟು ₹100ನ ಪ್ರತಿ ಗಿಡಕ್ಕೆ ಬದುಕಿದಂಥ ಗಿಡಗಳಿಗೆ ಇಲಾಖೆ ವತಿಯಿಂದ ಪ್ರೋತ್ಸಾಹ ಧನವನ್ನು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಒಟ್ಟು ಸರ್ಕಾರದ ಉದ್ದೇಶ ಏನಂದರೆ ಎಲ್ಲರೂ ಆಗಲಿ ಒಟ್ಟು ಗಿಡಗಳು ಬೆಳೆಸಬೇಕು, ಪರಿಸರ ಕಾಪಾಡಬೇಕನ್ನೋ ಉದ್ದೇಶ ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ. ಅವ್ರ ಜಾಗದಲ್ಲಿ ಬೆಳೆಸಿ, ಎಲ್ಲರೂ ಬೆಳೆಸಿ ಅವ್ರಿಗೆ ಪ್ರೋತ್ಸಾಹ ಧನವಾಗಿ ಇಲಾಖೆ ವತಿಯಿಂದ ನೋಡ್ತೀವಿ. ಅಕಸ್ಮಾತ್ ಅವ್ರ ಜಮೀನಿಲ್ಲ, ಬೇರೆ ಸಾರ್ವಜನಿಕ ಆಗ್ತೀವಿ ಗಿಡನ ನಾವು ಇಲಾಖೆ ವತಿಯಿಂದಲೇ ₹100 ಲೆಕ್ಕದಲ್ಲಿ ಕೊಡ್ತೀವಿ. ಮತ್ತು ಕೆಲವೊಂದು ಸಂಘ ಸಂಸ್ಥೆ ಅವ್ರಿಗೆಲ್ಲ ಬೇಕು ಅಂದರೆ ಉಚಿತವಾಗಿ ಗಿಡಗಳನ್ನ ನಾವೇ ಸಹ ಕೊಡ್ತೀವಿ. ಇಲಾಖೆ ನಿಮ್ಮ ಸಂಘ ಸಂಸ್ಥೆ ಲೆಟರಲ್ಲಿ ಒಂದು ಲೆಟರ್ ಕೊಟ್ಟರೆ ಸಾಕು, ನಾವೇ ಗಿಡಗಳನ್ನ ಕೊಡಲಿಕ್ಕೆ ಉಚಿತವಾಗಿ ಕೊಡ್ತಾ ಇದ್ವಿ. ಹಾಗಾಗಿ ಈ ಅವಕಾಶ ಉಪಯೋಗಿಸಿಕೊಂಡು ಎಲ್ಲರೂ ಸಾರ್ವಜನಿಕ ಕೈ ಜೋಡಿಸಿ ಪರಿಸರ ಕಾಪಾಡಲಿಕ್ಕೆ ಎಲ್ಲರೂ ಮುತುವರ್ಜಿ ವಹಿಸಿ ಅಂತ ಈ ಸಮಯದಲ್ಲಿ ಕೇಳ್ಕೊಳ್ತೀನಿ. ಇಲ್ಲಿ ಮಾತಾಡಲಿಕ್ಕೆ ಮತ್ತು ಇಲ್ಲಿ ಬರಲಿಕ್ಕೆ ಅವಕಾಶ ಕೊಟ್ಟಂಥ ಸಮಿತಿಯವರಿಗೆ ಮತ್ತು ಮಾಧವರಿಗೆ ಧನ್ಯವಾದ. ಕೋಲಾರ ನಗರಸಭಾ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡಂಥ
ಕಾರ್ಯಕ್ರಮ, ಸ್ವಚ್ಛತೆ ಮತ್ತು ಗಿಡ ಮರಗಳು ನೆಡುವಂಥ ಕಾರ್ಯಕ್ರಮ. ಇದು ಬಹಳ ಒಳ್ಳೆಯದು. ಅಂದರೆ ಇವತ್ತು ವನ ಮಹೋತ್ಸವದ ಮುಂದಾಳದ ಮಾಧವ್ಜಿ ಅವರು ಕೂಡ ಬರ್ತಾರೆ ಅಂತ ನನಗೆ ಖುಷಿಯಾಗಿದೆ. ಈ ಕಾರ್ಯಕ್ರಮ ಇವತ್ತು ಮಾಡಬೇಕಾದ್ರೆ ನಮ್ಮ ನಗರ ಈ ವಾರ್ಡಿನ ನಗರಸಭಾ ಸದಸ್ಯರಾದ ನಮಿತಾ ಗಟ್ಟಿ ಇವರು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಏಕೆಂದರೆ ಇವತ್ತು ಕಾಡು ಬೆಳೆಸಿ ನಾಡು ಉಳಿಸಿ, ಇವತ್ತು ಗಿಡ ಮರಗಳು ನೆಡುವುದರಿಂದ ಎಷ್ಟು ನಮಗೆ ಪ್ರಯೋಜನ ಇದೆ ಅಂತ ಹೇಳಿದರೆ, ಈ ಪ್ರಕೃತಿ ಕೂಡ ಮತ್ತು ಆರೋಗ್ಯ ಇರುತ್ತೆ, ಪ್ರಕೃತಿ ಇರುತ್ತೆ, ಮತ್ತು ನಾವು ಎಲ್ಲ ಜನರಿಗೊಂದು ಉಸಿರಾಟಕ್ಕೂ ಕೂಡ ಅತಿ ಮುಖ್ಯ ಗಿಡ ಮರಗಳು ಇದ್ದರೆ ನಮಗೆ ಎಷ್ಟೇ ಇಲ್ಲಿ ಸ್ವಚ್ಛದ ವ್ಯವಸ್ಥೆ ಆಗಿದ್ದರೂ ಕೂಡ ಅದರಿಂದ ಅದು ಒಡೆದು ಹೋಗ್ತದೆ, ನಮಗೆ ಆರೋಗ್ಯ ಸಿಗ್ತದೆ. ಅದು ಮುಖ್ಯ ಕಾರಣ ಗಿಡ ಮರಗಳು ನೆಡುವುದರಲ್ಲಿ ಇವತ್ತು ನಾವು ಒಂದು ಮರವನ್ನು ನೆಟ್ಟರೆ ಅದೊಂದು ಎಮ್ಮರವಾಗಿ ಬಹಳ ಆ ಪ್ರದೇಶಕ್ಕೆ ಒಂದು ಆರೋಗ್ಯಕ್ಕೆ ಅತ್ಯುತ್ತಮವಾದ ವಾತಾವರಣ ನೀಡ್ತದೆ. ಹಾಗೆಯೇ ಈ 25 ಮರಗಳು ಸಾಧಾರಣ ಇವತ್ತು ಹೊಲಪೇಟೆ ಕೃಷ್ಣನಗರ ಉಳ್ಳಲ ವ್ಯಾಪ್ತಿಯಲ್ಲ, ಅದು ಹೊರ ಊರಿಗೆ ಕೂಡ ಮಾದರಿಯಾಗಿರುತ್ತೆ. ಇಂಥೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ನಿಮ್ಮ ಇಲ್ಲಿಯ ಗಣಸೇವಾ ಸಮಿತಿ ಕೂಡ ಬಹಳ ಮುತುವರ್ಜಿ ವಹಿಸಿಕೊಂಡು ಇಷ್ಟು ಜನರು ಇದ್ರ ಬಗ್ಗೆ ಭಾಗವಹಿಸಿದ್ದಾರೆ. ಇದು ತುಂಬ ಸಂತೋಷದ ವಿಷಯ. ನನಗೆ ಇವತ್ತು ಮುಂಜಾನೆ ಆದರೂ 8 ಗಂಟೆಗೆ ಬಂದು ಇವತ್ತು ಭಾನುವಾರ, ವಾರದ ರಜೆ ದಿನ, ಮತ್ತು ಎಲ್ಲ ಜನರಿಗೆ ಅನೇಕ ಕೆಲಸಗಳು ಇರುತ್ತವೆ. ಆದರೆ ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಸೇರಿದರೆ ಅಂದರೆ ಇದು ಬಹಳ ಇನ್ನೂ ಎಷ್ಟೋ ಜನರಿಗೆ ಇದು ಪ್ರಯೋಜನ ಆಗುವ ಒಂದು ನಿರ್ಧಾರ. ಅಂದರೆ ಈಗ ನಾವು 25 ಮರಗಳು ನೆಡುವಾಗ ಈಗ ಇದನ್ನು ಕೂಡ ಇನ್ನೊಬ್ಬರು ಇಯಲಿಸುವಾಗ ಇದೇನು ಕಾರ್ಯಕ್ರಮ ಅದು ಚರ್ಚೆ ಬರುತ್ತೆ. ಇವತ್ತು ಮರ ಗಿಡಗಳನ್ನು ನೆಡುವಂಥದ್ದು ಅದು ಎಷ್ಟರ ಮಟ್ಟಿಗೆ ಒಂದು ಮಾದರಿಯಾಗಿದೆ ಅಂತೇಳಿ ಇತರ ಜನರಿಗೆ ಗೊತ್ತಾದಾಗ ಅವರ ಊರಿನಲ್ಲಿ ಕೂಡ ಇಂಥದ್ದು ಕಾರ್ಯಕ್ರಮ ಆಗುತ್ತೆ. ಇದು ಬಹಳ ಇವತ್ತು ನಗರಸಭಾ ಸದಸ್ಯರಾದ ನಮಿತಾ ಗಟ್ಟಿ ಅವರು ಈ ನಗರಸಭೆಯೊಟ್ಟಿಗೆ ಚರ್ಚಿಸಿ, ಮತ್ತು ಅರಣ್ಯ ಇಲಾಖೆಯವರು ಕೂಡ ಎಲ್ಲ ಚರ್ಚಿಸಿ ಕಾರ್ಯಕ್ರಮ ಇಟ್ಟಿದ್ದಾರೆ. ಇದಕ್ಕೆಲ್ಲರೂ ಕೈ ಜೋಡಿಸಿದ್ದೀರಾ, ಭಾಳ ಒಳ್ಳೆಯ ಕಾರ್ಯಕ್ರಮ. ಹೀಗೆ ಈ ಕಾರ್ಯಕ್ರಮವು ಗಣೇಶ ಸೇವಾ ಸಮಿತಿ 25ನೇ ವರ್ಷದಲ್ಲಿ ಹಮ್ಮಿಕೊಂಡಂಥ ಕಾರ್ಯಕ್ರಮ ಇನ್ನೂ ಕೂಡ ಅದು ಮಾದರಿಯಾಗಿ ಒಳ್ಳೆ ರೀತಿಯಲ್ಲಿ ಎಲ್ಲ ಜನರಿಗೂ ಪ್ರಕೃತಿ ಉಳಿಲಿ, ಕಾಡು ಬೆಳೆಯಲಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ನೀವು ಕರೆದಿದ್ದೀರಿ. ವೇದಿಕೆಯಲ್ಲಿದ್ದ ಅತಿಥಿಗಳಿಗೂ ಕೂಡ ನಾನು ವಂದಿಸ್ತಾ, ಸಾರ್ವಜನಿಕ ನಿಮ್ಮೆಲ್ಲರಲ್ಲಿ ಕೂಡ ನಾನು ನಿಮಗೂ ವಂದಿಸ್ತಾ 2 ಮಾತನ್ನು ಪ್ರವಹಿಸ್ತೇನೆ.